ಇವತ್ತು ಪರಿಶುದ್ಧ ಕ್ರಿಯೆಯಲ್ಲಿ ನೀವು ಅಪಾನ ವಾಯು ಮುದ್ರಾ ಇದನ್ನು ನೋಡ್ತಾ ಇದ್ದೀರಾ. ಅಪಾನ ಮುದ್ರಾ ಮತ್ತು ಅಪಾನ ವಾಯು ಮುದ್ರಾ ಇದಕ್ಕೆ ತುಂಬ ವ್ಯತ್ಯಾಸಗಳಿದೆ. ಅಪಾನ ವಾಯು ಮುದ್ರಾ ಯಾಕೆ ಮಾಡಬೇಕು ಅಂತಂದರೆ, ಹಾರ್ಟಿಗೆ ಸಂಬಂಧಪಟ್ಟಿರುವಂತಹ ಹಾರ್ಟ್ ಬ್ಲಾಕೇಜಸ್ ಇರ್ಬೋದು, ಹೃದಯಘಾತ ಇರ್ಬೋದು, ಹಾಗೆ ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ಸಮಸ್ಯೆಗಳಿಗೂ ಈ ಅಪಾನ ವಾಯು ಮುದ್ರಾ ಅತ್ಯಂತ ಉತ್ತಮವಾದಂತಹ ಪರಿಹಾರವನ್ನು ತಂದುಕೊಡುತ್ತೆ. ಹಾಗೆಯೇ ಶ್ವಾಸಕೋಶಕ್ಕೆ ಸಂಬಂಧಪಟ್ಟಿರುವಂತಹ ಯಾವುದೇ ರೀತಿಯ ಸಮಸ್ಯೆ, ಉಸಿರಾಟದ ಸಮಸ್ಯೆ, ಅಸ್ತಮ ಸಮಸ್ಯೆ ಇರ್ಬೋದು, ಇದಕ್ಕೂ ಕೂಡ ಈ ಅಪಾನ ವಾಯು ಮುದ್ರಾ ಬಹಳಷ್ಟು ಸಹಾಯವನ್ನು ಮಾಡುತ್ತೆ. ಹೃದಯಘಾತ ಆದವರು ಕೂಡ ಈ ಅಪಾನ ವಾಯು ಮುದ್ರವನ್ನು ಮಾಡೋದ್ರಿಂದ ಹೃದಯಘಾತಕ್ಕೆ ಸಂಬಂಧಪಟ್ಟಿರುವ ಸಮಸ್ಯೆಗಳಿಂದ ಅತ್ಯಂತ ಸುಲಭವಾಗಿ ಹೊರಬರ್ಬೋದು. ಇದನ್ನು ಯಾವ ರೀತಿ ಮಾಡೋದಂದರೆ, ಇದು ಅಗ್ನಿತತ್ವದ ಬೆರಳು, ಇದು ವಾಯುತತ್ವದ ಬೆರಳು. ವಾಯುತತ್ವದ ಬೆರಳನ್ನು ಈ ರೀತಿಯಾಗಿ ಮಡಚಿ ಅಗ್ನಿತತ್ವದ ಬೆರಳಿಗೆ ಆಕಾಶ ತತ್ವದ ಬೆರಳು ಮತ್ತು ಪೃಥ್ವಿ ತತ್ವದ ಬೆರಳನ್ನು ಈ ರೀತಿಯಾಗಿ ಜೋಡಿಸಬೇಕು. ಇದನ್ನು ಹೃದಯಕ್ಕೆ ಸಂಬಂಧಪಟ್ಟಿರುವಂತಹ ಅಥವಾ ಹೃದಯ ಕಾಯಿಲೆಗೆ ಸಂಬಂಧಪಟ್ಟಿರುವವರು ದಿನನಿತ್ಯದಲ್ಲಿ 10 ರಿಂದ 15 ನಿಮಿಷ ಮಾಡಬೇಕು. ಹಾಗೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ, ಹಾಗೆ ಮುಂದೆ ನನಗೆ ಹೃದಯದ ಸಮಸ್ಯೆ ಬರಬಾರ್ದು ಎನ್ನುವರು ವಾರದಲ್ಲಿ 2 ಸಲ ಮಾಡಿದರೂ ಸಾಕಾಗುತ್ತೆ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮುದ್ರಾದ ಬಗ್ಗೆ ನೋಡೋಣ. ಎಲ್ಲರಿಗೂ ಶುಭವಾಗಲಿ. ಪರಿಶುದ್ಧ ಕ್ರಿಯಾ ಎಲ್ಲರನ್ನು ಕ್ಷಮಿಸಿ ಎಲ್ಲರ ಬಳಿ ಕ್ಷಮೆ ಕೇಳಿ ಮಾಡುವಂಥ ಕ್ರಿಯಾ ಶುಭವಾಗಲಿ. ಶುಭ ದಿನ.